ಪ್ರಿಯ ಆಸರಟಿ ವೀಕ್ಷಕರೇ, ಸಮಾಲೋಚನೆ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ತಮಗೆಲ್ಲರಿಗೂ ಸುಸ್ವಾಗತ. ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಚರ್ಚಿಸುವುದಕ್ಕೋಸ್ಕರ ಪಾಸ್ಟರ್ ಜೋಸೆಫ್ ಜಮಖಂಡಿ ಉಡುಪಿಯಲ್ಲಿ ಸೇವಕರು, ಅದೇ ರೀತಿಯಲ್ಲಿ ಪಾಸ್ಟರ್ ಅಬ್ರಹಾಂ ಉಡುಪಿಯಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಆದಿ ಸಭೆಯಲ್ಲಿ ನಾವು ನೋಡ್ತೇವೆ, ಅನೇಕರು ಮನೆಗಳಲ್ಲಿ ಆರಾಧಿಸಿದರು. ಆ್ಯಕ್ಚುಲಿ ಆಗಿನ ಸಭೆಗಳೇ ಮನೆಗಳಲ್ಲೇ ಸಭೆಗಳು ಸಭೆಯಾಗಿ ಜನರು ಸೇರಿ ದೇವರು ಆರಾಧಿಸ್ತಾರೆ. ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಇಂದಿನ ದಿನಗಳಲ್ಲಿ ನಾವು ಸಭೆಗಳಿಗೆ ಹೋಲಿಸುವುದಾದರೆ, ಕೆಲವೊಂದು ಜನರು ಮನೆಯಲ್ಲೇ ದೇವರನ್ನ ಆರಾಧಿಸುವಂಥ ಒಂದೊಂದು ಕುಟುಂಬಗಳು ಅವ್ರ ಮನೆಯಲ್ಲೇ ಕೂತು ಆರಿಸ್ತಾರೆ. ಒಂದು ಯಾವ ರೀತಿಯಲ್ಲಿ ಕೆಲವರು ಟಿ ವಿಯಲ್ಲಿ, ಅಂದರೆ ಅವರಿಗೆ ಮೆಚ್ಚುಗೆ ಆದಂಥ ಒಬ್ಬ ಸೇವಕರು ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಇನ್ಯಾವುದೋ ದೇಶದಲ್ಲಿ ಇರ್ತಾರೆ, ಅಥವಾ ಈ ದೇಶದೊಳಗೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಅವರು ಟಿ ವಿಯಲ್ಲಿ ಅವರ ಕಾರ್ಯಕ್ರಮ ನೋಡಿಕೊಂಡು ಅದ್ರ ಜೊತೆಯಲ್ಲಿ ಸೇರಿ ಆರಾಧಿಸ್ತಾರೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗುವ ನಿಮಿತ್ತವಾಗಿ ಇಂಥವರನ್ನು ಆ ರೀತಿಯಲ್ಲಿ ಮಾಡುವವರು ಕೆಲವರಿದ್ದಾರೆ. ಟಿ ವಿಯಲ್ಲಿ ಆರಾಧಿಸುವಂಥದ್ದು, ಮತ್ತು ಅವ್ರ ಮೆಚ್ಚುಗದ ಸೇವಕರ ಕಾರ್ಯಕ್ರಮಗಳಲ್ಲಿ ಅವರು ಇದು ಮಾಡುವಂಥದ್ದು, ಮತ್ತು ಸಹೋದರ ಅನ್ಯೋನ್ಯ ಸೇರಿ ದೇವರನ್ನು ಆರಾಧಿಸೋಲ್ಲ. ಇನ್ನು ಕೆಲವು ಮನೆಯಲ್ಲೇ ಸೇರಿ ಒಂದೇ ಕುಟುಂಬ ಅಲ್ಲಿ ಖಾಲಿ ಅವರೇ ಆರಾಧಿಸುವಂಥದ್ದು ಕೂಡ ಇರ್ತದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಫಸ್ಟ್? ಈಗ ಜಗತ್ತಲ್ಲಿ ತುಂಬ ಕಡೆ ಟೆಲಿವಿಷನ್ ಚರ್ಚ್ ಅಂತ ತುಂಬ ಚರ್ಚ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಇದು ವಿಶೇಷವಾಗಿ ಇರುವಂಥದ್ದು ಅಂತ ಹೇಳಿದ್ರೆ ಅಮೇರಿಕಾ ಮತ್ತು ಯುರೋಪಿನ ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಜಾಸ್ತಿ ಆಗಿರುವಂಥದ್ದು, ಇಂಗ್ಲೀಷ್ ದೇಶಗಳಲ್ಲಿ ಜಾಸ್ತಿ ಆಗಿರುವಂಥದ್ದು. ನಮ್ಮ ದೇಶದಲ್ಲಿ ಟೆಲಿವಿಷನ್ ಚರ್ಚ್ ಇಲ್ಲ. ಆದರೂ ಕೂಡ ಈಗ ಆ ಒಂದು ಟೆಂಡೆನ್ಸಿ ಜನರಿಗೆ ಬರ್ತಾ ಉಂಟು. ಹೇಗಂತ ಹೇಳಿದರೆ, ಭಾನುವಾರ ಆರಾಧನೆಗೆ ಹೋಗದೆ ಏನು ಮಾಡ್ತಾರೆ, ಕೆಲವೊಬ್ಬರು ನೆನೆಸ್ತಾರೆ, ಯಾಕೆ ಹೋಗಬೇಕು, ಇಲ್ಲಿ ಒಳ್ಳೆ ಆರಾಧನೆ. ಆ ಭಾನುವಾರಕ್ಕೋಸ್ಕರವೇ ಕೆಲವೊಂದು ಸಂಸ್ಥೆಗಳವರು, ಕೆಲವೊಂದು ಸೇವಕರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರೋಗ್ರಾಮನ್ನೇ ಮಾಡ್ತಾರೆ. ಅಂದರೆ ಭಾನುವಾರ ಆರಾಧನೆ ಸಮಯಕ್ಕೋಸ್ಕರವೇ ಕೆಲವೊಬ್ಬರು ಆರಾಧನೆಗೆ ಹೋಗಲ್ಲ, ಅವ್ರು ನೋಡಲಿ ಅಂತ. ಆದರೆ ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ಈ ಆರಾಧನೆ ಕೂಟದಲ್ಲಿ, ಈ ಟೆಲಿವಿಷನ್ ಮೂಲಕ ಬರುವಂಥ ಆ ಒಂದು ಆರಾಧನೆ ಕೂಟದಲ್ಲೇ ಭಾಗವಹಿಸಿ ಆ ಒಂದು ಸಂದೇಶವನ್ನು ಕೇಳಿಕೊಂಡು ಇನ್ನು ಸಭೆಗೆ ಯಾಕೆ ಹೋಗಬೇಕು, ಅಲ್ಲಿ ಹೋದರೆ ನಮ್ಮ ಪಾಸ್ಟ್ರಿಗಿಂತ ಅಥವಾ ಸಭೆಯಲ್ಲಿರುವಂಥ ಪಾಸ್ಟ್ರಿಗಿಂತ ಒಳ್ಳೆ ಪ್ರಸಿದ್ಧರಾದಂಥ ಸೇವಕರು ಸಂದೇಶ ಕೊಟ್ಟಿದ್ದಾರೆ, ಇದೇ ನನಗೆ ದೇವರ ವಾಕ್ಯ ಸಿಕ್ತು ಅಂತ ಹಾಗೆ ಇರುವಂಥವ್ರು ಇದ್ದಾರೆ. ಆದರೆ ವಾಕ್ಯದ ಆಧಾರವಾಗಿ ಅದು ಅಲ್ಲ, ಅದನ್ನೇ ನಾನು ಹೇಳ್ತಾ ಬಂದೆ. ಅಂದರೆ ಅದು ಈ ಕಾಲದ ಒಂದು ಟ್ರೆಂಡ್ ಅಷ್ಟೇ. ಆದರೆ ದೇವರ ವಾಕ್ಯದ ಪ್ರಕಾರ ಈ ರೀತಿ ಇರುವಂಥದ್ದು ದೇವರ ಒಂದು ವಾಕ್ಯದ ವ್ಯವಸ್ಥೆ ಅಲ್ಲ. ಯಾಕಂತ ಹೇಳಿದರೆ, ಸಭೆಯಾಗಿ ಸೇರಿ ಬರುವಂಥದ್ದನ್ನು ಕೆಲವೊಬ್ಬರು ರೂಢಿಯಾಗಿ ಬಿಟ್ಟಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಅಂದರೆ ಸಭೆಯಾಗಿ ನಾವು ಒಂದು ಊರಲ್ಲಿ ಅಥವಾ ಒಂದು ಯಾವ ಒಂದು ಹಳ್ಳಿಯಲ್ಲಿ ಅಥವಾ ಪಟ್ಟಣದಲ್ಲಿ ಎಲ್ಲಿದ್ದರೂ ಕೂಡ ದೇವರು ನಮಗೇನು ಸಭೆಯನ್ನು ಇಟ್ಟಿದ್ದಾನೆ, ಆ ಸಭೆಯಲ್ಲಿ ನಾವು ಒಟ್ಟಿಗೆ ಸೇರಿ ಬಂದು ಅಲ್ಲಿ ದೇವರ ಒಂದು ಸಾನ್ನಿಧ್ಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡಿ, ಅದು ನಮ್ಮ ದೇಶದಲ್ಲೂ ಕೂಡ ಹೌಸ್ ಚರ್ಚ್ಗಳು ಇದೆ, ಅದು ದೇವರ ಒಂದು ಚಿತ್ತ. ಆದರೆ ಈ ಹೌಸ್ ಚರ್ಚಿನ ವಿಷಯಕ್ಕೆ ಬರುವಾಗ, ಆದಿಮ ಕಾಲದಲ್ಲಿ ಹೌಸ್ ಚರ್ಚ್ಗಳು ಇತ್ತು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಈ ಕಾಲದಲ್ಲಿ ನೋಡುವಂಥ ದೊಡ್ಡ ಪ್ರೇಯರ್ ಹಾಲ್ಗಳು ಇರಲಿಲ್ಲ. ಇನ್ನೂ ಸಭೆಯ ಪ್ರಾರಂಭ. ಆಗ ಎಲ್ಲೆಲ್ಲಿ ಸೌಕರ್ಯ ಇತ್ತು, 50 ಜನ, 20 ಜನ, 100 ಜನ ಸೇರಿ ಬರಲಿಕ್ಕೆ ಎಲ್ಲೆಲ್ಲಿ ಸೌಕರ್ಯ ಇತ್ತು ಅಲ್ಲಲ್ಲಿ ಅವರು ಸೇರಿ ಬರ್ತಾಯಿದ್ರು. ಉಳಿದಂಥವ್ರು ಮತ್ತೊಂದು ಮನೆಯಲ್ಲಿ ಸೇರಿ ಬರ್ತಾಯಿದ್ರು. ಅದನ್ನು ಇವತ್ತು ಕೆಲವೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡು, ನಾನು ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ, ಬೈಬಲಲ್ಲಿ ಹಾಗೆ ಬರೆದಿದ್ದು ಉಂಟು ಅಂತ ಹೇಳಿದರೆ ಅದು ದೇವರ ವಾಕ್ಯದ ಒಂದು ಬೋಧನೆ ಅಲ್ಲ. ಆಗ ಇದ್ದಂಥ ಆಲಯಗಳು ಅದೇ ಆಗಿತ್ತು. ಈಗ ನೋಡಿ, ಪಂಚಾಶತ ಮಂದಿರದಲ್ಲಿ ಮಾರ್ಕನ ಆ ಒಂದು ಮೇಲಂತಸ್ತಿನ ಕೊಠಡಿಯಲ್ಲಿ 120 ಜನ ಸೇರಿ ಬಂದಿದ್ರು. ಅದು ಮಾರ್ಕನ ಮನೆ, ಅದು ಅಲ್ಲಿ ಸೇರಿ ಬಂದಿದ್ದರು. ಅದಕ್ಕೆ ನಾವು ಮನೆಯಲ್ಲೇ ಇರ್ತೇವೆ, ನಾವು ಹೋಗೋದಿಲ್ಲ ಅಂತ ಹೇಳಿದರೆ ಅದು ಒಂದು ಲೆಕ್ಕದಲ್ಲಿ ಅದು ಪ್ರಾರ್ಥನಾ ಕೊಠಡಿ ಅಥವಾ ಪ್ರಾರ್ಥನೆಯ ಹಾಲ್ ಆಗಿತ್ತು ಅದು, ಅಥವಾ ಅದು ಪ್ರೇಯರ್ ಹಾಲ್. ನೋಡಿ, ಈಗ ಯಹೂದ್ಯರಿಗೆ ಅಥವಾ ಇವರು ಈ ಶಿಷ್ಯರಿಗೆ 120 ಜನರಿಗೆ ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಅವಕಾಶ ಕೊಡ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾಜಕರಿದ್ದಾರೆ, ಅಲ್ಲಿ ಯಜ್ಞಗಳಿದ್ದಾವೆ, ಹೋಮಗಳಿದ್ದಾವೆ, ಆ ರೀತಿ ಹಳೆ ಒಡಂಬಡಿಕೆಯ ವಿವಿಧ ರೀತಿಯ ಆರಾಧನಾ ಕ್ರಮಗಳು ಅಲ್ಲಿದ್ದು. ಈಗ ಇವರಿಗೆ ಅಲ್ಲಿ ಸ್ವಾತಂತ್ರ್ಯವಾಗಿ ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಅಷ್ಟೇ ಅಲ್ಲ, ಆ ಕಾಲದ ಯಹೂದ್ಯರು ಅಥವಾ ಯಹೂದ್ಯರ ಈ ಧಾರ್ಮಿಕ ನಾಯಕರುಗಳು, ಪರಿಸಯರು, ಈ ಯೇಸು ಸ್ವಾಮಿಯ ಶಿಷ್ಯರ ಆರಾಧನಾ ಕ್ರಮವನ್ನು ವಿರೋಧ ಕೂಡ ಮಾಡ್ತಾಯಿದ್ರು. ಯೇಸು ಸ್ವಾಮಿಯನ್ನು ಅವರು ಅವರ ಲೆಕ್ಕದಲ್ಲಿ ಕೊಲಿಸಿದ್ದಾರೆ.
ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ್ರು, ಅವ್ರ ಲೆಕ್ಕದಲ್ಲಿ ನಾವು ಕೊಲಿಸಿದ್ದೇವೆ. ಈಗ ಆತನ ಅನುಯಾಯಿಗಳಿದ್ದಾರಲ್ಲ ಅವ್ರನ್ನೂ ಕೂಡ ಕೊಲಿಸಬೇಕು ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೆ ಸ್ವಾತಂತ್ರ್ಯವಿಲ್ಲ. ಅವ್ರಿಗೆ ಇದ್ದ ಸೌಕರ್ಯ ಅಂತ ಹೇಳಿದ್ರೆ, ಇದ್ದವರಲ್ಲಿ ಮಾರ್ಕನ ಒಂದು ಮನೆ ಇದ್ದಿದ್ರಲ್ಲೇ ದೊಡ್ಡ ಮನೆ, ಅಲ್ಲಿ ಸೌಕರ್ಯ ಜಾಸ್ತಿ ಇತ್ತು, ಅದಕ್ಕೆ ಅವರು ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ನಂತರ ನಾವು ಸಭೆ ಸ್ಥಾಪನೆಯಾಗಿ ವರ್ಷಗಳು ಎಷ್ಟೋ ದಾಟಿದರೂ ಕೂಡ ಪ್ರೇಯರ್ ಹಾಲ್ಗಳು ಬಂದಿದ್ದು ನಾವು ಚರಿತ್ರೆಯಲ್ಲಿ ನೋಡೋದಾದರೆ 3ನೇ ಶತಮಾನ 4ನೇ ಶತಮಾನದ ಈಚೆಗಷ್ಟೇ ದೊಡ್ಡ ದೊಡ್ಡ ಪ್ರೇಯರ್ ಹಾಲ್ಗಳು ಬಂದು ನಂತರ ಅದಕ್ಕೆ ಚರ್ಚ್ ಅಂತ ಹೆಸರು ಬಿದ್ದು ಆನಂತರ ಅಲ್ಲಿ ಸೇರಿ ಬಂದು ಆರಾಧನೆ ಮಾಡುವಂಥ ಕ್ರಮಗಳೆಲ್ಲ ನಂತರ ಅಷ್ಟೇ ಆಯಿತು. ಇವತ್ತು ಕೂಡ ಬೇಕಾದರೆ ಮಾಡ್ಬೋದು, ಅಥವಾ ಕೆಲವೊಬ್ಬರಿಗೆ ದೊಡ್ಡ ಒಂದು ಹಾಲ್ ಕಟ್ಟಲಿಕ್ಕೆ, ಪ್ರೇಯರ್ ಹಾಲ್ ಕಟ್ಟಲಿಕ್ಕೆ, ಅಥವಾ ಏನು ಈ ಕಾಲದಲ್ಲಿ ಹೇಳೋ ಥರ ಚರ್ಚ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಇರಲ್ಲ. ಅಲ್ಲಿ 1, 2, 5, 10, 50 ಎಷ್ಟು ಫ್ಯಾಮಿಲಿ ಇದೆ ಇವತ್ತು ನಮ್ಮ ದೇಶದಲ್ಲಿ ಇದೆ. ಇವತ್ತು ನಾನು ಮಾತಾಡುವಂಥದ್ದು ಇಂಡಿವಿಜುವಲ್ ಫ್ಯಾಮಿಲಿಗಳು ಮನೆಯಲ್ಲಿ ಕೂತು ಅವರು ಆರಾಧಿಸ್ತಾರೆ, ಸಭೆಯ ಅನ್ಯೂನ್ಯತೆ ಸೇರಲ್ಲ. ಅದು ಸೆಕೆಂಡ್ ನನ್ನ ವಿಷಯ. ಟಿವಿಗಳ ಮುಂದೆ ಅವರ ಕುಟುಂಬವಾಗಿ ಅವರು ಆರಾಧಿಸುವಂಥದ್ದು. ಖಂಡಿತವಾಗಿ ಒಂದು ಊರಲ್ಲಿ ದೇವರ ಮಕ್ಕಳ ಅಥವಾ ರಕ್ಷಣೆ ಹೊಂದಿದವರ ಒಂದು ಸಭೆ ಇರುವುದಾದರೆ ಆ ಊರಲ್ಲಿರುವಂಥ ಒಂದು ಕುಟುಂಬ ನಾನು ಆ ಸಭೆಗೆ ಹೋಗಲ್ಲ ಅಂತ ಮನೆಯಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿದರೆ ಅದು ದೇವರ ವಾಕ್ಯದ ಪ್ರಕಾರ ಒಪ್ಪಿತವಾಗುವಂಥದ್ದಲ್ಲ, ದೇವರ ವಾಕ್ಯಕ್ಕೆ ಅದು ಸರಿಯಾಗಿ ಒಪ್ಪುವಂಥದ್ದಲ್ಲ. ಆದರೆ ಒಂದು ಊರಲ್ಲಿ ಇದ್ದಾನೆ, ಅವನಿಗೆ ಮತ್ತೊಂದು ಊರಿಗೆ ಎಲ್ಲೋ ದೂರ, ಬಹಳ ದೂರ ಉಂಟು, 3 ಗಂಟೆ 4 ಗಂಟೆ ಪ್ರಯಾಣ ಮಾಡಿದರೂ ಕೂಡ ಆ ಊರಿಗೆ ತಲುಪಲಿಕ್ಕೆ ಆಗಲ್ಲ, ಅಷ್ಟು ದೂರದಲ್ಲಿ ಎಲ್ಲೋ ಸಭೆ ಉಂಟು. ಈಗ ಅವನು ಅಷ್ಟೇ ಇದ್ದಾನೆ ಆ ಊರಲ್ಲಿ, ಅಥವಾ ಅವನ ಕುಟುಂಬ ಒಂದೇ ಇದೆ, ಖಂಡಿತವಾಗಿ ಅವರು ಆ ಊರಲ್ಲಿ ಆರಾಧನೆ ಮಾಡಿದರೆ ಅದು ದೇವರು ಮೆಚ್ಚುವಂಥ ಆರಾಧನೆ ಆಗಿರ್ತದೆ. ಅದೊಂದು ಬೇರೆ ವಿಚಾರ. ಪಾಸ್ಟ್ ಏನು ಹೇಳ್ತೀರಿ ವಿಷಯ? ಅದೇ ಕುಟುಂಬ ಪ್ರಾರ್ಥನೆ ಬೇರೆ, ಸಭೆಯಾಗಿ ಸೇರಿ ಬರುವುದೇ ಬೇರೆ. ಸಭೆಯಾಗಿ ಸೇರಿ ಬರುವುದಕ್ಕೆ ಅದರದ್ದೇ ಆದ ಮಹತ್ವ ಉಂಟು. ಅದಕ್ಕಾಗಿ 122ನೇ ಕೀರ್ತನೆ ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರನ್ನು ಕರೆದಾಗ ನನಗೆ ಸಂತೋಷವಾಯಿತು. ಅಂದರೆ ಸಭೆಯಾಗಿ ಸೇರಿ ಬರುವುದರದ ಆಶೀರ್ವಾದವೇ ಬೇರೆ. ಕುಟುಂಬವಾಗಿ ನಾವು ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳು, ಕುಟುಂಬವಾಗಿ ನಾವು ಆರಾಧನೆ ಮಾಡೋದೇ ವಿಷಯ ಬೇರೆ. ಇದು ಸಭೆಯಾಗಿ ಕೂಡಿ ಬರುವುದೇ ಬೇರೆ ವಿಷಯ. ಅದಕ್ಕಾಗಿ ಇಬ್ರಿ ಪತ್ರಿಕೆಯಲ್ಲಿ ಓದ್ತೇವಲ್ಲ, ಕೆಲವರು ಸಭೆಯಾಗಿ ಕೂಡಿ ಬರುವುದನ್ನು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ ಅಂತ. ನಾವು ಹಾಗೆ ಮಾಡಬಾರ್ದು. ಈಗ ನಾವು ಎಲ್ಲೋ ಒಂದು ಕಡೆ ದೂರ ಇರ್ತೇವೆ, ಬೇರೆ ಅಲ್ಲಿ ಅವಕಾಶನೇ ಇಲ್ಲ ಅಂತಂದ ಪರಿಸ್ಥಿತಿಯಲ್ಲಿ ವಿಧಿ ಇಲ್ಲದೆ ಮಾಡಬೇಕಾಗುತ್ತೆ, ಅದು ಬೇರೆ ವಿಚಾರ. ನಮಗೆ ದೇವರು ಅಂಥದ್ದು ಕೂಡ ನಾನು ಅನೇಕ ವಿದೇಶಗಳಲ್ಲಿ ಹೋಗಿದ್ದಾನೆ. ಕೆಲವರೆಲ್ಲ ಮರುಭೂಮಿಯಲ್ಲೆಲ್ಲ ವಾಸ ಮಾಡುವವರು ಇರ್ತಾರೆ. ಈ ಮರುಭೂಮಿಗಳಲ್ಲಿ ಸಭೆಯ ಒಂದು ಏನು ಹೇಳ್ತಾರೆ ವ್ಯವಸ್ಥೆ ಅಲ್ಲಿ ಇರಲ್ಲ. ಅಂದಾಗ ಕೆಲವೊಂದು 3-4 ಜನ ಲೇಬರ್ನವರು ಸೇರಿಯೋ ಕೆಲಸ ಕಂಪನಿಯವರು ಸೇರಿಯೋ ಮಾಡುವಂಥದ್ದು ಕೂಡ ಇರ್ತದೆ. ಅಥವಾ ಒಂದೊಂದು ಕುಟುಂಬ ಭಾರಿ ದೂರ ಇರ್ತದೆ, ಅವರಲ್ಲಿ ತಲುಪಲಿಕ್ಕೆ ಸಾಧ್ಯವಾದ ಪರಿಸ್ಥಿತಿ ಅವರು ಆ ದಿವಸ ಮನೆಯಲ್ಲೇ ಕೂತು ಆ ಒಂದು ಸಮಯಕ್ಕೆ ಆ ವಿಷಯಕ್ಕೆ ನಾನು ಮಾತಾಡ್ತಿಲ್ಲ. ಸಭೆ ಇದೆ, ಊರಲ್ಲಿ ಸಭೆ ಇದೆ, ಹತ್ತಿರದ ಊರಲ್ಲಿ ಸಭೆ ಇದೆ, ಆದರೂ ಮನೆಯಲ್ಲೇ ಸೇರಿ ಆರಾಧಿಸ್ತಾ ಇದ್ದಾರೆ. ಒಂದು ಸೆಕೆಂಡ್, ಸಭೆ ಇದೆ, ಊರಲ್ಲಿ ಎಲ್ಲ ಇದೆ, ಆದರೂ ಕೂಡ ಟಿವಿಯ ಮುಂದೆ ನಿಂತು ಅವರು ಆರಾಧಿಸ್ತಾ ಇದ್ದಾರೆ. ಆ ವಿಷಯ ನಾನು ಅದೆಲ್ಲ ಕ್ರಮ ನೋಡಿ. ಇವತ್ತಿನ ದಿವಸಗಳಲ್ಲಿ, ಈಗ ಹಿಂದಿನ ದಿವಸಗಳಲ್ಲಿ ಒಂದು 30 ವರ್ಷ 40 ವರ್ಷ 50 ವರ್ಷ ಹಿಂದೆ ಎಲ್ಲ ನಾವು ವಿಶ್ವಾಸಿಗಳು ನೋಡಿದರೆ, ಈಗ ಅವ್ರ ಚರ್ಚ್ ಮನೆಯಿಂದ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರ 10 ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ. ಆವತ್ತಿನ ದಿವಸಗಳಲ್ಲಿ ಯಾವ ವಾಹನದ ಸೌಕರ್ಯಗಳಿರಲಿಲ್ಲ. ಹೌದೌದು. ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಬೆಳಿಗ್ಗೆ ಅದು ಹೊರಟು 10 ಗಂಟೆ ಒಳಗೆ ಮುಟ್ತಿದ್ರು. ಯಾಕಂದರೆ ಆರಾಧನೆಗೆ ಸಭೆಯಾಗಿ ಕೂಡಿ ಬರಬೇಕು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರುವಾಗ ಸಂಜೆ 4-5 ಗಂಟೆ ನಡ್ಕೊಂಡು ಅವ್ರಿಗೇನು ಬೇಸರ ಇರಲಿಲ್ಲ. ಯಾಕಂದರೆ ಸಭೆಯಾಗಿ ಕೂಡಿ ಬಂದು ಆರಾಧನೆ ಮಾಡೋದ್ರ ಮಹತ್ವ ಎಷ್ಟು ದೊಡ್ಡದು, ಅದರಿಂದ ಸಿಕ್ಕುವಂಥ ಆಶೀರ್ವಾದ ಎಷ್ಟು ದೊಡ್ಡದು ಎಂಬುದಾಗಿ ಅವ್ರು ತಿಳ್ಕೊಂಡು ಅವರಿಗೆ ನಡೆಯುವುದು ಮಾಡೋದೆಲ್ಲ ಒಂದು ದೊಡ್ಡ ವಿಶೇಷನೇ ಆಗಿರಲಿಲ್ಲ. ಇವತ್ತು ಪರಿಸ್ಥಿತಿ ಅಂದರೆ ಎಲ್ಲ ಅನುಕೂಲ ಉಂಟು, ಪ್ರತಿಯೊಂದು ಮನೆಗಳು ಬೈಕ್ಗಳುಂಟು, ಕಾರುಗಳುಂಟು, ಎಲ್ಲ ಫೆಸಿಲಿಟಿಗಳುಂಟು. ಇವತ್ತು 50 ಅಲ್ಲ 80 ಕಿಲೋಮೀಟ್ರ್ ದೂರನೂ ಒಂದು ದೊಡ್ಡ ವಿಷಯನೇ ಅಲ್ಲ. ಇವತ್ತು ಆರಾಧನೆ ಹೋಗ್ಬೇಕನ್ನೋನಿಗೆ 100 ಕಿಲೋಮೀಟ್ರ್ ದೊಡ್ಡ ವಿಶೇಷ ಅಲ್ಲ. ವಾಹನಗಳುಂಟು, ಒಂದೊಂದರ ತಾಸು 1.25 ತಾಸಿನಲ್ಲಿ ಡ್ರೈವ್ ಮಾಡಿದರೆ ಹೋಗ್ಬಿಡ್ತಾನೆ. ಮನಸ್ಸಿಲ್ಲದವನಿಗೆ ಪಕ್ಕದ ಮನೆಯಲ್ಲೇ ಚರ್ಚಿದ್ರು ಹೋಗಲ್ಲ, ಪಕ್ಕದ ಮನೆ. ಹಾಗಾಗಿ ಇವತ್ತಿನ ದಿವಸಗಳಿಗೆ ಎಲ್ಲ ಫೆಸಿಲಿಟಿ ಉಂಟು, ಆದರೆ ಕೆಲವರು ಈ ಥರ ಮಾಡ್ತಾರೆ. ಅದು ದೇವರ ವಾಕ್ಯದ ಪ್ರಕಾರ ಕ್ರಮ ಅಲ್ಲದು. ನಮ್ಮ ಟೆಲಿವಿಷನ್ ಅಲ್ಲ ನಮ್ಮ ಆರಾಧನೆ. ಯಾಕಂದ್ರೆ ಅಲ್ಲಿ ನಮಗೆ ಸಹೋದರ ಅನ್ಯೋನ್ಯತೆ ಸಿಕ್ಕಲ್ಲ, ರೊಟ್ಟಿ ಮುರಿಯುವಂಥ ಅನುಭವ ನಮಗೆ ಅಲ್ಲಿ ಸಿಕ್ಕಲ್ಲ. ಅದೆಲ್ಲ ಕೂಡಿದಾಗ ಮಾತ್ರವೇ ಸಿಕ್ಕುವಂಥದ್ದು. ಅದಕ್ಕಿರೋ ಮಹತ್ವವೇ ಬೇರೆ. ಮತ್ತು ಯಾಕೆ ಸಭೆಯಾಗಿ ನಾವು ಕೂಡಿ ಬರಬೇಕಂತಂದರೆ, ಒಂದು ಸಭೆ ಅಂತ ಸೇರಿ ಬರುವಾಗ ತುಂಬ ಜನ ಎಲ್ಲರಿಗೂ ಏನು ಫೀಲಿಂಗ್ ಆಗುತ್ತೆ ಅಂದರೆ, ಅವ್ರು ನಮ್ಮ ಸಹೋದರ ನಮ್ಮ ಸಹೋದರಿ, ಏನೇ ಕಷ್ಟಕ್ಕೂ ಸಮಸ್ಯೆಗಳಿಗೆ ರೋಗ ಬರುವಾಗ ಸಮಸ್ಯೆಗಳು ಬರುವಾಗ ಒಂದು ಸ್ವಲ್ಪ ವಿಷಯ ಗೊತ್ತಾದ್ರೆ ಪಕ್ಕನೆ ಓಡ್ತಾರೆ. ನಮ್ಮ ಸಹೋದರ ನಮ್ಮ ಸಹೋದರಿ ಅಂತೇಳಿ ಕಷ್ಟ ಸುಖಕ್ಕೆ ಓಡ್ತಾರೆ. ಇಂಥವ್ರಿಗೆ ಯಾರು ಓಡ್ತಾರೆ? ಯಾರು ಹೋಗಕ್ಕೆ ಸಾಧ್ಯ ಇಲ್ಲ.
ಅದು ಭಾಳ ಅಗತ್ಯ. ಸಭೆಯನ್ನು ಯಾರು ನಿರ್ಲಕ್ಷಿಸಲೇಬಾರ್ದು. ಹೌದು ಸಭೆಗೆ ಕೂಡಿ ಬರುತ್ತದೆ ಬಹಳ ಪ್ರಾಮುಖ್ಯ. ಹೌದು. ಯಾಕಂದರೆ ನಾನು ಅಂದರೆ ನೋಡಬಹುದು ಅಥವಾ ಕಣ್ಣಾರೆ ನೋಡ್ಬೋದು ಬಿಟ್ಟು ಅನುಭವ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾವುದು ಟಿ ವಿ ಮುಂದೆ ಇರುವಂಥ ಆರಾಧನೆ ನೋಡ್ಬೋದು, ಕೇಳ್ಬೋದು, ಆದರೆ ದೇವ್ರ ಸೇವಕರು ಹೇಳಿದ ಹಾಗೆ ಯಾವ ಅನ್ಯೂನ್ಯತೆ ಇರಲ್ಲ. ಯಾಕಂತೇಳಿದರೆ ಅದು ಆ ಟಿ ವಿ ಪರದೆಗಾದರೂ ಆತ್ಮ ಇಲ್ಲ, ಮತ್ತು ಅಲ್ಲಿರುವಂಥ ಅವರು ಯಾವುದೋ ಟೈಮಲ್ಲಿ ರೆಕಾರ್ಡಿಂಗ್ ಮಾಡಿದ್ದಾಗಿರ್ತದೆ ಅಥವಾ ಲೈವ್ ಇದ್ದರೂ ಕೂಡ ಅಲ್ಲಿ ಅವರು ಆ ಲೈವ್ ಶೂಟಿಂಗ್ ಎಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ಸೇರಿ ಬಂದವರಿಗೆ ಅಲ್ಲಿರುವಂಥ ಸೇವಕರೊಂದಿಗೆ ಅನ್ಯೂನ್ಯತೆ ಇರ್ತದೆ ಬಿಟ್ಟರೆ ಇದು ಲೋಕದ ಯಾವುದೋ ಭಾಗದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರ್ತದೆ, ಯಾವ ಅನ್ಯೂನ್ಯತೆ ಇರಲ್ಲ. ಅವರಿಗೆ ಇವರಿಗೆ ಪಾಸ್ಟ್ರು ಇರಲ್ಲ, ಇವರಿಗೆ ಸಭಾ ನಾಯಕರು ಇರಲ್ಲ, ಇವರಿಗೆ ಯಾವ ಕಷ್ಟ ಸುಖಗಳಲ್ಲಿ ಅಥವಾ ಆತ್ಮಿಕ ಜೀವಿತದ ಯಾವುದೇ ಒಂದು ಗೊಂದಲ ಅಥವಾ ಸಮಸ್ಯೆ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಕೂಡ ಯಾರೂ ಇರಲ್ಲ. ಮತ್ತು ನಂತರ ಏನಾಗ್ತದೆ, ಈ ಟೆಂಡೆನ್ಸಿ ಬೆಳೆದು ಇವರು ಯಾರ ಮಾತು ಕೇಳದವರು ಕೂಡ ಆಗಿಬಿಡ್ತಾರೆ. ಯಾರಿಗೆ ವಿಧೇಯರು ಕೂಡ ಆಗಲ್ಲ, ಯಾರ ಮಾತು ಕೇಳಲ್ಲ, ಯಾರಿಗೆ ವಿಧೇಯರಾಗಲ್ಲ. ಹೌದು, ಸಭೆಯಾಗಿ ಕೂಡಿ ಬರಲೇಬೇಕು. ದೇವರ ವಾಕ್ಯದ ನಿಯಮ ಅದು ಅಲ್ಲ ಖಂಡಿತ. ಮತ್ತೆ ಪಾಸ್ಟ್ ಈಗ ಇನ್ನೊಂದು ವಿಷಯ, ಕರ್ತನ ಭೋಜನ ಎಂಬುವಂಥದ್ದು. ಈಗ ಕೆಲವರು ಹೇಳುವಂಥದ್ದು ಏನಂದರೆ, ನಾನು ಕೆಲವು ಕಡೆಗಳೇ ನೋಡಿದ್ದೇನೆ, ಈ ರಕ್ಷಣೆ ಹೊಂದಿ ನೀರಲ್ಲಿ ಮುಳುಗಿ ತಂದೆ ಮಗ ಪವಿತ್ರ ದೀಕ್ಷೆ ತೆಗೆದುಕೊಂಡವರಿಗೂ ಇರುವುದು, ಅಥವಾ ಕೆಲವರು ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ, ಚಿಕ್ಕ ಮಕ್ಕಳು ಕೊಟ್ಟು ಅವರನ್ನು ನೋಡಿದ್ದೇನೆ. ಕೆಲವರು ಇವತ್ತು ಫಸ್ಟ್ ಆರಾಧನೆಗೆ ಬಂದಿದ್ದಾರೆ, ಯಾರೋ ಅವ್ರಿಗೆ ಯೇಸು ಗೊತ್ತಿಲ್ಲ, ಉಪದೇಶ ಗೊತ್ತಿಲ್ಲ, ಅವ್ರಿಗೂ ಅವ್ರಿಗೆ ಕರ್ತನ ಭೋಜನ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಅಷ್ಟೇ. ನೋಡಿ, ಕರ್ತನ ಭೋಜನ ಅನ್ನೋದು ಏನೋ ಒಂದು ಪ್ರಸಾದ ಅಲ್ಲ, ಇದು ಇದರ ಹಿಂದೆ ಗಂಭೀರವಾದ ಅರ್ಥ ಇದೆ. ಕರ್ತನ ಭೋಜನದ ಬಗ್ಗೆ ಪೌಲನು ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾನೆ. ವಿವೇಚಿಸದೆ ಇದನ್ನು ತಿನ್ನಬಾರದು, ಇದರಲ್ಲಿ ಕುಡಿಯಬಾರ್ದು. ವಿವೇಚಿಸಿ ತಿನ್ನಬಾರ್ದು, ಕುಡಿಯಬಾರ್ದು. ಯಾವನಾದರೂ ವಿವೇಚಿಸದೆ ತಿಂದರೆ ಕುಡಿದರೆ ಅವನು ಕರ್ತನ ದೇಹಕ್ಕೂ ಕರ್ತನ ರಕ್ತಕ್ಕೂ ದ್ರೋಹ ಮಾಡುವವನಾಗ್ತಾನೆ. ಹಾಗಾಗಿ ಕರ್ತನ ಭೋಜನ ಅನ್ನೋದು ನಾವು ಈಗ ನನ್ನ ಸಭೆಯಲ್ಲಿ ನಾನು ಮಾಡೋದು ಅಂತಂದರೆ, ಅಪೊಸ್ತಲ ಕೃತಿ 2ನೇದಲ್ಲಿ ನಾವು ಏನು ಓದ್ತೇವೆ ಅಂತಂದರೆ, ಅವರು ರಕ್ಷಣೆ ಹೊಂದಿದರು, ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು, ಅವರಲ್ಲಿ ಸೇರಿದರು, ಆ ಸೇರಿದವರಷ್ಟೇ ಮುಂದಿನ ಕೆಲಸ ಮಾಡ್ತಾಯಿದ್ರು. ಯಾವುದನ್ನು ಸಹೋದರ ಅನ್ಯೋನ್ಯತೆ, ಅಪೊಸ್ತಲ ಬೋಧನೆ ಕೇಳುವಂಥದ್ದು, ರೊಟ್ಟಿ ಮುರಿಯೋದು, ಪ್ರಾರ್ಥನೆ ನಿರತರಾಗಿದ್ರು, ಇವೆಲ್ಲ ಆ ಸೇರಿದವರು. ಮಕ್ಕಳಿಗೆ ಕೊಡಬಾರ್ದು. ಇಲ್ಲಿ ಮಕ್ಕಳು ಅಂದರೆ ಈಗ ಅವ್ರು ನಿಜವಾದ ರಕ್ಷಣೆ ಅನುಭವಕ್ಕೆ ಬಂದಿದ್ದ ಅಂತ ಮಕ್ಕಳು ತೀರಾ ಈಗ ರಕ್ಷಣೆ ಹೊಂದಿದಂಥ ಮಕ್ಕಳು, ದೀಕ್ಷಾಸ್ತ್ರ ಹೊಂದಿದ ಮಕ್ಕಳಿಗೆ ನಾವು ಕೊಡ್ಬೋದು. ಅಂಥದ್ದು ಹಾಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ, ಇದು ಹಾಗೆಲ್ಲ ಕೊಡ್ಲಿಕ್ಕಾಗಲ್ಲ. ಇನ್ನೂ ಕೆಲವರು ಮಾಡ್ತಾರೆ, ಅವನು ಸಾಯ್ತಿರ್ತಾನೆ, ರಕ್ಷಣೆ ಹೊಂದಿರಲ್ಲ, ಏನಿಲ್ಲ, ಕೂಡಲೇ ಅವನೇ ತೊಗೊಂಡು ರಾತ್ರಿ ಭೋಜನ ಕೊಡೋಣ, ರಾತ್ರಿ ಭೋಜನ ಕೊಟ್ಕೊಳ್ಳೋ ನೇರ ಸ್ವರ್ಗಕ್ಕೆ ಹೋಗ್ತಾರೆ ಅಂತೂ ಕೆಲವರು ಭಾವನೆ ಇದೆ. ಅದು ಅಲ್ಲ, ಅಲ್ಲಿ ಕೊಟ್ಟು ಕೂಡಲೇ ಅವನಿಗೆ ಸ್ವರ್ಗಕ್ಕೆ ಹೋಗಲ್ಲ. ಅವ್ನು ನಿಜವಾಗಿ ತನ್ನ ರಕ್ಷಣೆ ಹೊಂದಲೇಬೇಕು. ತನ್ನ ರಿಲೇಷನ್ಶಿಪ್ ದೇವರೊಂದಿಗೆ ಸರಿಯಾಗಿ ಇದ್ದವರಿಗೆ ಅಷ್ಟೇ ಪರಲೋಕಕ್ಕೆ ಹೋಗೋದು. ಇದನ್ನು ಕೊಟ್ಟ ತಕ್ಷಣ ಅವನು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಅದೇ ತಾವೇನು ಹೇಳ್ತೀರಿ ಭಾಷೆ ವಿಷಯದಲ್ಲಿ? ಖಂಡಿತವಾಗಿ ಅದೇ, ಈ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಹೊಂದಿಕೊಂಡಂಥ ವ್ಯಕ್ತಿಗೆ, ಯಾಕಂತ ಹೇಳಿದರೆ ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡು ರಕ್ಷಣೆ ಹೊಂದು ಅನ್ನುವಂಥ ದೇವರ ವಾಕ್ಯ ಹೇಳ್ತದೆ. ಈ ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಂಥ ವ್ಯಕ್ತಿಗೆ ಮಾತ್ರ ನಂತರ ಈ ಕರ್ತನ ಭೋಜನದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಕೂಡ ನಮಗೆ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಯಾಕಂತ ಹೇಳಿದರೆ ಅಯೋಗ್ಯನಾಗಿ ಯಾವನಾದರೂ ಇದರಲ್ಲಿ ಭಾಗವಹಿಸಿದರೆ ತನಗೆ ಶಿಕ್ಷಾವಿಧಿಯನ್ನು ಅಥವಾ ನ್ಯಾಯವಿಧಿಯನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವನಾಗಿದ್ದಾನೆ ಎಂಬುದಾಗಿ. ಅಂದರೆ ಅಯೋಗ್ಯವಾಗಿ ಅಂತ ಹೇಳುವಾಗ ಯೋಗ್ಯತೆ ಏನು ಎಂಬುದನ್ನು ವಿಚಾರ ಮಾಡಬೇಕಾಗ್ತದೆ. ಅಯೋಗ್ಯತೆ ಅಂತ ಹೇಳುವಾಗ ಯೋಗ್ಯತೆ ಏನಾದರೂ ಉಂಟು ಅಂದರೆ ಏನು, ಮಾನಸಾಂತರ ಹೊಂದಬೇಕು ಅಥವಾ ರಕ್ಷಣೆ ಅನುಭವಕ್ಕೆ ಬಂದಿರಬೇಕು, ಅವನು ಯೇಸುವಿನ ಶಿಷ್ಯನಾಗಿರಬೇಕು. ನೋಡಿ, ಯೇಸು ಸ್ವಾಮಿ ಕೂಡ ಈ ಕರ್ತನ ಭೋಜನವನ್ನು ಅಥವಾ ಶಿಷ್ಯರಿಗೆ ಕೊಟ್ಟಂಥ ಸಮಯದಲ್ಲಿ 12 ಜನ ಶಿಷ್ಯರಿಗೆ ಮಾತ್ರ ಕೊಟ್ಟರು. ಅಲ್ಲಿ ಯೇಸ್ವಾಮಿ ಚಿಕ್ಕ ಮಕ್ಕಳಂದಲ್ಲ ನಮ್ಮ ಬಳಿಗೆ ಬರಮಾಡ್ರಿ ಅಂತೆಲ್ಲ ಅವ್ರನ್ನ ಅಡ್ಡಿಪಡಿಸಬೇಡ್ರಿ ಅಂತ ಹೇಳಿದ್ರು ಕೂಡ ಚಿಕ್ಕ ಮಕ್ಕಳಿಗೆ ಏನು ಕೊಡಲಿಲ್ಲ. ಅದರ ಅರ್ಥ ಮಕ್ಕಳಿಗೆ ಸಿಗಬಾರದು ಎಂಬಂಥದ್ದಲ್ಲ, ಮಾನಸಾಂತರದ ಅನುಭವಕ್ಕೆ ಬಂದು ತಾನೊಬ್ಬ ಪಾಪಿಯಾಗಿದ್ದೇನೆ, ನನಗೆ ರಕ್ಷಕನ ಅವಶ್ಯಕತೆ ಉಂಟು, ಯೇಸುವೆ ಆ ರಕ್ಷಕನು, ಯೇಸು ಸ್ವಾಮಿ ನನಗೋಸ್ಕರ ಸತ್ತಿದ್ದಾರೆ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡವನಾಗಿ ಪಾಪಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ಅವನು ದೀಕ್ಷಾಸ್ನಾನ ಮಾಡಿಸಿಕೊಂಡಂಥ ವ್ಯಕ್ತಿಯಾಗಿದ್ದರೆ, ಅವನು ದೇವರ ಸಭೆಗೆ ದೇವರು ಸೇರಿಸಿದಂಥ ವ್ಯಕ್ತಿಯಾಗಿದ್ದರೆ ಅವನಿಗೆ ದೇವರ ಅಥವಾ ಏನಂತ ಹೇಳ್ಬೋದು, ಕರ್ತನ ಶರೀರದಲ್ಲಿ ಮತ್ತು ರಕ್ತದಲ್ಲಿ ಪಾಲು ಸಿಗ್ತದೆ. ಅಥವಾ ಕರ್ತನ ಶರೀರ ಮತ್ತು ರಕ್ತವನ್ನು ತೋರಿಸೋ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಅದೇ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ನೀವು ಹೇಳಿದ ಪ್ರಕಾರ ಇವತ್ತು ಅನೇಕರು ರಕ್ಷಣೆ ಹೊಂದದಂಥವರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಹೊಸದಾಗಿ ಸಭೆಗೆ ಬಂದಂಥವರಿಗೆಲ್ಲ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಅದಕ್ಕೆ ಸರಿಯಾದಂಥ ಒಂದು ಅಡಿಪಾಯ ಅಥವಾ ಬೇಸ್ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಹೌದು.
ಅಂದರೆ ಆ ಪುಸ್ತಕದ 2:41 ಅವರ ಮಾತಿಗೆ ಒಪ್ಪಿಕೊಂಡಂತ ಅವರಿಗೆ 3,000 ಜನ ದೀಕ್ಷಾಸನ ಕೊಟ್ಟರು. ಇಮಿಡಿಯೇಟ್ 42 ವಾಕ್ಯ ಹೇಳ್ತದೆ, ಅವರ ಉಪದೇಶಗಳು ರೊಟ್ಟಿ ಮುರಿದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅಂದರೆ ಯಾರು? ಈ 3,000 ಜನ. ಅದರಿಂದಾಗಿ ನಾವು ಮಕ್ಕಳಿಗೆ ನಾವು ಕರ್ತನ ಭೋಜನ ಕೊಡುವುದು ಅಥವಾ ಫಸ್ಟ್ ಟೈಮ್ ಬಂದವರಿಗೆ ರಕ್ಷಣೆ ಅನುಭವ ಇಲ್ಲದರೂ ಕೊಡುವಂಥ ವಾಕ್ಯದ ಪ್ರಕಾರವಾಗಿ ಅದು ತಪ್ಪಾದ ಕ್ರಮವಾಗಿದೆ ಅಲ್ಲ. ಮತ್ತೊಂದು ಕಡೆ ವಾಕ್ಯ ಹೇಳ್ತದೆ, ಅಂದರೆ ಶಿಷ್ಯರಾದವರನ್ನು ಬೇರ್ಪಡಿಸಿದನು ಅಂತ. ಪೌಲ ಏನು ಮಾಡ್ತಿದ್ದ? ಶಿಷ್ಯರಾದಂಥವ್ರನ್ನ ಬೇರ್ಪಡಿಸಿ ಅವರೊಂದಿಗೆ ಅನ್ಯೋನ್ಯತೆ ಆಚರಿಸಿ ಅಲ್ಲಿ ಅವ್ರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು, ರೊಟ್ಟಿ ಮುರಿತಾ ಇದ್ರು ಅಂತ. ಶಿಷ್ಯರಾಗಬೇಕು. ಶಿಷ್ಯರಾಗಲಿಕ್ಕೆ ಒಂದು ಈಗ ನೋಡಿ, ನಾವು ಲೋಕದ ಪ್ರಕಾರವೇ ಒಂದು ಶಾಲೆಗೆ ಹೋಗಿ ಒಂದು ಶಾಲೆಯಲ್ಲಿ ಸ್ಟೂಡೆಂಟ್ ಅಥವಾ ಶಿಷ್ಯ ಆಗಬೇಕು ಅಂತ ಹೇಳಿದ್ರೆ ಅವನಿಗೊಂದು ವಯಸ್ಸು ಇರ್ತದೆ. ಆ ವಯಸ್ಸಿಗಿಂತ ಮುಂಚೆ ಅವನಿಗೆ ಕಲಿಸಿದ್ದು ಅರ್ಥ ಆಗಲ್ಲ. ಹಾಗೆ ಕ್ರಿಸ್ತನ ಶಿಷ್ಯರಾಗಬೇಕು ಅಂತ ಹೇಳಿದ್ರು ಕೂಡ ಅವನಿಗೆ ತಾನೊಬ್ಬ ಪಾಪಿಯಾಗಿದ್ದೇನೆ, ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಸತ್ತು ಹೋದರೆ ನಿತ್ಯ ಜೀವ ನನಗೆ ಸಿಕ್ಕಲ್ಲ, ಈ ವಿಷಯ ಅವನಿಗೆ ಗೊತ್ತಾಗಬೇಕು. ಅದಕ್ಕೆ ಪ್ರಾಯ ಎಷ್ಟು ಅಂತ ದೇವರ ವಾಕ್ಯದಲ್ಲಿ ಹೇಳದಿದ್ರು ಕೂಡ ಕನಿಷ್ಠ ಪಕ್ಷ ತನಗೆ ಆ ತಿಳುವಳಿಕೆ ಬಂದಿರಬೇಕು. ತಿಳುವಳಿಕೆ ಬಂದು ಅವನೇನು ಮಾಡಿರಬೇಕು? ದೇವರ ವಾಕ್ಯದ ಪ್ರಕಾರ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಬೇಕು. ಅದು ಮುಖ್ಯವಾಗಿ ಅಂಥವನಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಯಾವ ಅಡ್ಡಿ ಇಲ್ಲ ಎಂಬುದಾಗಿ ನೋಡ್ತೇವೆ. ಹೌದು. ಮತ್ತು ಫಸ್ಟ್ ಈಗ ಸೇವಕರಿಗೆ ಸೇವೆಗೆ ಹೋಗುವ ಒಂದು ಆದಿ ಸಭೆಯಲ್ಲಿ ನಾವು ನೋಡುವಂಥದ್ದು ಒಂದು ಕ್ರಮ ಇತ್ತು. ಸೇವೆಗೆ ಪ್ರತ್ಯೇಕಿಸುವಂಥದ್ದು, ಕಳಿಸುವಂಥದ್ದು ಸಭೆಯ ಮೂಲಕವಾಗಿ. ಆದರೆ ಇಂದಿನ ದಿನಗಳಲ್ಲಿ ಇಂದಿನ ಸಭೆಗಳಲ್ಲಿ ನೋಡುವಂಥದ್ದು ಏನೆಂದರೆ ಒಂದು ಕ್ರಮ, ಆ ಕ್ರಮ ತಪ್ಪಿ ಹೋಗಿದೆ ಎಂಬುದಾಗಿ ನಮಗೆ ಕೆಲವು ಸಂಶಯ ಬರ್ತದೆ. ಅದರ ಬಗ್ಗೆ ಏನು ಹೇಳ್ಬೋದು ಭಾಷೆ? ಖಂಡಿತವಾಗಿ ಈಗ ನಾವು ಮೊದಲನೇದಾಗಿ ಒಬ್ಬ ದೇವರ ಸೇವಕನು ಅದು ಒಂದು ವೇಳೆದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕರೆ ಉಂಟು. ಅಪೊಸ್ತಲರ ಕರೆ ಇರೋರು, ಸಭಾಪಾಲಕರಾಗಿ ಸೇವೆ ಮಾಡೋ ಕರೆ ಇದೆ, ಇವ್ಯಾಂಜಲಿಸ್ಟ್ಗಳಾಗಿ ಬೈಬಲ್ ಕಾಲೇಜಲ್ಲಿ ಟೀಚ್ ಮಾಡುವಂಥದ್ದು. ಹೀಗೆ ಕೆಲವರಿಗೆ ದೇವರು ಒಂದೊಂದು ರೀತಿಯಲ್ಲಿ ಸೇವೆಗೆ ಅವ್ರನ್ನ ಕರೆದಿರ್ತಾನೆ. ಅವರು ಮೊದಲನೇದಾಗಿ ನಾವು ಯಾರ್ಯಾರನ್ನ ಒಟ್ಟಾರೆ ನೀವು ಸೇವೆ ಕಳಿಸ್ಬಾರ್ದು. ಅವನಿಗೆ ನಿಜವಾಗಿ ದೇವರ ಸೇವೆಗೆ ಅವನಿಗೆ ಕರೆ ಉಂಟಾ ಅನ್ನೋದನ್ನು ನಾವು ಖಾತ್ರಿ ಮಾಡಿಕೊಳ್ಬೇಕು. ದೇವರ ಕೆಲಸ ಅವನ ಸಂಗಡನೆ ಮಾತಾಡಿರ್ತಾನೆ ಸೇವೆಗೆ ಹೊರಡ ಅಂತೇಳಿ, ಅಥವಾ ಕೆಲಸ ನಮ್ಮ ಮೂಲಕವಾಗಿ ದೇವರವ್ರಿಗೆ ಅವನಿಗೆ ಹೇಳಿಸಿರ್ತಾನೆ, ಅಥವಾ ದೇವ್ರ ಕೆಲಸ ದೇವ್ರ ಯಾವುದಾದ್ರು ಪರ್ಟಿಕ್ಯುಲರ್ ವಾಕ್ಯಗಳ ಮೂಲಕ ಅವನ ಹೃದಯ ಸಂಗಡ ಮಾತನಾಡಿ ದೇವರ ಸೇವೆಗೆ ಕರೆದಿರ್ತಾನೆ. ಕೆಲವರಿಗೆ ದರ್ಶನಗಳ ಮೂಲಕ, ಕನಸುಗಳ ಮೂಲಕ, ವಿಧ ವಿಧ ರೀತಿಯಲ್ಲಿ ದೇವರು ಒಬ್ಬನ ಮೊದಲನೇದಾಗಿ ಸೇವೆಗೆ ಬರುವಂಥವನು ತನಗೆ ದೇವರ ಸೇವೆಗೆ ಆ ಕರೆಯೊಂದಿಗೆ ಸೇವೆಗೆ ಬರಬೇಕು. ಆ ಕರೆಯೊಂದಿಗೆ ಬಂದವನಿಗೆ ಅಷ್ಟೇ ನಾವು ಸೇವೆಗೆ ಅವನು ಸಂಪೂರ್ಣ ಸಮಯ ಸೇವೆಗೆ ಅವನು ಅವನು ಪಟ್ಟವನಾಗಿ ಹೋಗಬೇಕು. ಅದಕ್ಕೆ ಬೇಕಾದ ಎನ್ಕರೇಜ್ಮೆಂಟ್ ನಾವು ಮಾಡಬೇಕು. ಮತ್ತು ಹಾಗೆ ಹೋಗುವಂಥವನು ಸಹ ಅವನೇನು ಮಾಡಬೇಕಂತಂದರೆ, ನಾವು ದೇವ್ರ ವಾಕ್ಯಲ್ಲಿ ಈವನ್ ನಮ್ಮ ಅಪೊಸ್ತಲರ ಶಿಷ್ಯರೆಲ್ಲ ಇದ್ದರಲ್ಲ, ಅವರು ಯೆರೂಸಲೇಮ್ ಸಭೆ ಅವರ ಬೇಸ್ ಸಭೆಯಾಗಿತ್ತು. ಬೇಸ್ ಸಭೆ. ಅವ್ರು ಎಲ್ಲೇ ಹೋದರೂ ಸಹ ಸೇವೆ ಮಾಡಿದ್ರು ವಾಪಸ್ ಆ ಸಭೆಗೆ ಬರ್ತಿದ್ರು. ಆ ಸಭೆಗೆ ಬಂದು ತಮ್ಮ ರಿಪೋರ್ಟ್ ಮಾಡ್ತಿದ್ರು, ನಾವು ಅಲ್ಲಿ ಹೋದ್ವಿ ದೇವ್ರು ಹೀಗೆ ಮಾಡಿದೆ, ಇಲ್ಲಿ ಹೋದ್ವಿ ದೇವ್ರು ಹೀಗೆ ಮಾಡಿದ, ಅಲ್ಲಿ ಇಷ್ಟು ಆತ್ಮ ರಕ್ಷಿಸಿದ, ಇಂಥ ಕಾರ್ಯಗಳು ನಡೀತಂತೇಳಿ ಅವರಿಗೊಂದು ಉತ್ತರದಾಯಿ ಸಭೆ ಅವರಿಗೆ ವಾಪಸ್ ಸಭೆ ಇತ್ತು. ಇವತ್ತೇನಾಗಿದೆ ಅಂತಂದರೆ ಒಂದು ಸ್ವಲ್ಪ ಏನಾದ್ರು ತಿಳುವಳಿಕೆ ಬಂದ್ಕೊಳ್ಳಿ ಅವ್ರ ಸೇವಕ ಅವನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಪರಿಸ್ಥಿತಿಗಳು ನೋಡ್ತಾ ಇದ್ದೇವೆ. ದುಃಖ ಅನ್ನಿಸ್ತದೆ. ಕೆಲವರು ಯಾರ ಒಂದು ಮಾತು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಾರೆ, ಯಾರ್ದು ಬುದ್ಧಿವಾದವರಿಗೆ ಬೇಡ. ಕೆಲವು ಪ್ರವಾದನೆ ಕೇಳಿ ಹೋಗೋರು ಇರ್ತಾರೆ, ಕೆಲವರು ಇರ್ತಾರೆ. ಬಟ್ ಯಾವುದೇ ಪ್ರವಾದನೆ ಕೇಳಿ ಸೇವೆಗೆ ಹೋದರೂ ಸಹ ಸೇವಕರಾಗಿರಿಗೆ ಅವನಿಗೊಂದು ಆತ್ಮಿಕ ಸಭೆ, ಅವನಿಗೊಂದು ತನ್ನ ಬಗ್ಗೆ ಒಂದು ಉತ್ತರದಾಯಿ ಸಭೆ ಅಂತ ಅವನಿಗೆ ಇರಲೇಬೇಕು. ಇದು ದೇವರ ವಾಕ್ಯದ ನಿಯಮ. ಇದು ಇವತ್ತು ಇಂಥ ನಿಯಮವನ್ನು ಕೆಲವರು ಅನೇಕರು ಒಟ್ಟೇನೆಂದರೆ ಅವನಿಗೆ ಒಂದು ಸಾರಿ ಹೊರಟ ಮೇಲೆ ಅವನೇ ರಾಜ, ಅವನೇ ಎಲ್ಲ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಅಂತ ಸ್ಥಿತಿಗಳು ಇದೆ. ಅದು ಇದೆ. ಬಟ್ ಅದು ಒಳ್ಳೆಯ ಅನೇಕರು ತಪ್ಪಿ ಕೂಡ ಹೋಗ್ತಾರೆ. ನಾಮ ದೂಷಣೆಗೊಳಗಾಗ್ತಾ ಉಂಟು, ಸಾಕ್ಷಿ ಇಲ್ಲ. ಮತ್ತು ಕಡೆಗೆ ಏನು ಮಾಡ್ತಾರೆ, ಇವರೇನು ಮಾಡ್ತಾರೆ, ಪರಿಸ್ಥಿತಿ ತಕ್ಕ ಹಾಗೇನೆ ಅನುಕೂಲಕ್ಕೆ ತಕ್ಕಂತೆ ಬೋಧನೆ ಮಾಡೋದು, ಒಟ್ಟು ಮಾಡ್ತಾರೆ. ಇದೆಲ್ಲ ಹೌದು, ಭಾಳಷ್ಟು ಸಮಸ್ಯೆಗಳಿದೆ. ಮತ್ತು ನಾವು ಇವೆಲ್ಲ ಕಡೆಯ ದಿವಸಗಳಲ್ಲಿ ಇವೆಲ್ಲ ಹೆಚ್ಚಾಗ್ತವೆ ಅಂತಲೂ ಬೈಬಲಲ್ಲಿ ಉಂಟು. ಹಾಗಾಗಿ ಇವುಗಳ ಮಧ್ಯದಲ್ಲಿ ನಿಜವಾಗಿ ಕರೆ ಹೊಂದಿರುವಂಥದ್ದು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ನಂಬಿಗಸ್ತರ ಕೆಲಸ ಮಾಡಬೇಕು. ಯಾಕಂದರೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ದೇವ್ರ ಮುಂದೆ ಲೆಕ್ಕ ಕೊಡಲೇಬೇಕಲ್ಲ. ಖಂಡಿತ. ಆದರೆ ನಿಜ ಸೇವಕರು ಏನು ಮಾಡ್ತಾರೆ, ವಾಕ್ಯಕ್ಕಾಗಿ ನಿಲ್ತಾರೆ ಮತ್ತು ಅವರು ಒಂದು ಸಭೆಗೆ ಒಂದು ಅಧೀನರಾಗಿರ್ತಾರೆ. ಖಂಡಿತವಾಗಿ ಲೆಕ್ಕ ಒಪ್ಪಿಸಿ ಕೊಡುವಂಥ ಒಂದು ಜವಾಬ್ದಾರಿ ಅವರಿಗೆ. ನಿಮಗೆ ಏನು ಹೇಳ್ತೀರಿ ಭಾಷೆ ವಿಷಯದಲ್ಲಿ?
ಖಂಡಿತವಾಗಿ ಸೇವೆಗೆ ಕರೆ ಇದ್ದಂಥ ವ್ಯಕ್ತಿ ಸೇವೆಯಲ್ಲಿ ಕಷ್ಟಗಳು ಬರ್ತವೆ ಅಥವಾ ಹಿಂಸೆಗಳು ಬರ್ತವೆ, ಅದರಲ್ಲಿ ನಿಂತ್ಕೊಳ್ತಾರೆ. ನಾನು ಕೆಲವು ಕಡೆ ನೋಡಿದ್ದೇನೆ, ಕೆಲವೊಬ್ಬರು ಅವರಿಗೆ ಹಣದ ಕೊರತೆ ಇರಲ್ಲ, ಅವರಿಗೆ ಸೌಕರ್ಯಗಳಿರ್ತವೆ, ಒಳ್ಳೆಯ ಮನೆ ಇರ್ತದೆ, ಎಲ್ಲ ಇರ್ತದೆ. ಈಗ ಸಭೆಯಲ್ಲಿ ಅವರಿಗೆ ಅನ್ನಿಸ್ತದೆ ಕರೆ ಉಂಟು ಅಂತ, ಇರ್ಬೋದು ಇಲ್ಲದೆ ಇರ್ಬೋದು. ಆದರೆ ಏನು ಮಾಡ್ತಾರೆ, ನಾನು ಮನೆಯಲ್ಲೇ ಪ್ರಾರ್ಥನೆ ಶುರು ಮಾಡ್ತೇನೆ, ಇನ್ನು ಮುಂದೆ ನಾನು ಸಭೆಗೆ ಹೋಗಲ್ಲ ಅಂತ ಹೇಳ್ಕೊಂಡು ಕೆಲವೊಮ್ಮೆ ಪಾಸ್ಟ್ ಹತ್ರ ಏನಾದರೂ ಭಿನ್ನಾಭಿಪ್ರಾಯ ಮಾಡಿಕೊಂಡು ಕೂಡ ಬಂದಿರ್ತಾರೆ. ಅಂದ್ಕೊಂಡು ಶುರು ಮಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಅನ್ನಿಸ್ತದೆ, ಇಲ್ಲ ನಾನು ಇಲ್ಲೆಲ್ಲ ನಾನು ಒಂದು ದೊಡ್ಡ ಪ್ರೇಯರ್ ಹಾಲ್ ಮಾಡ್ಕೊಂಡು ಅಲ್ಲಿ ಮಾಡ್ತೇನೆ ಅಂತ. ನಾನು ನೋಡಿದ್ದೇನೆ, ಕೆಲವೊಬ್ಬರನ್ನ ನೋಡಿದ್ದೇನೆ. ಇನ್ನೂ ಕೆಲವು ದಿನ ಆದಮೇಲೆ ಏನಾಗ್ತದೆ, ಅಲ್ಲಿ ಕೂಡ ಮಾಡಲಿಕ್ಕೆ ಆಗಲ್ಲ, ಎಲ್ಲಿ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಅವರ ಆ ಒಂದು ಸೇವೆಗೋಸ್ಕರ ಹೊರಟು ಬಂದಂಥ ರೀತಿಯೂ ಸರಿ ಇರಲ್ಲ. ದೇವರ ಒಂದು ಅಥವಾ ಒಂದು ಪ್ರೇಯರ್ ಸಪೋರ್ಟ್ ಅವರಿಗೆ ಇರಲ್ಲ. ಇನ್ನೊಂದು ಕೆಲವೊಮ್ಮೆ ಅವರಿಗೆ ಕರೆನೂ ಇರಲ್ಲ. ಇನ್ನೊಂದು ಏನಾಗ್ತದೆ, ಅವರು ಕರೆ ಇದ್ದರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಕರೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಲ್ಲ. ದೇವರು ಕೆಲವೊಮ್ಮೆ ಹೇಳ್ತಾರೆ, ನೀನು ಸೇವೆಗೋಸ್ಕರ ಇಂಥ ಕಡೆ ಹೋಗು ಅಂತ. ಅವನು ಅಲ್ಲಿಗೆ ಹೋಗಲ್ಲ. ಸೇವೆಗೆ ಕರೆ ಇರ್ತದೆ, ಅವನು ಬೇರೆ ಎಲ್ಲೋ ಹೋಗ್ತಾನೆ. ಅಥವಾ ನೋಡಿ, ಈ ಕಾಲದಲ್ಲಿ ಬಹಳಷ್ಟು ನಾನು ನೋಡಿದ್ದು ಎಲ್ಲರ ಅನುಭವ ಅಂತ ಹೇಳಲಿಕ್ಕಾಗಲ್ಲ, ಈ ಮಿಷನರಿ ಕರೆ ಬಹಳ ಜನರಿಗೆ ಇದ್ದ ಹಾಗೆ ಕಾಣುವುದೇ ಇಲ್ಲ ಈ ಕಾಲದಲ್ಲಿ. ಅಂದರೆ ಏನು, ಸ್ವಂತ ಸ್ಥಳದಲ್ಲೇ ಸೇವೆ ಮಾಡಬೇಕು ಬಿಟ್ಟರೆ ಸ್ವಲ್ಪ ದೂರ ಪ್ರಾಂತಗಳಿಗೆ ತನಗೆ ಪರಿಚಯ ಇಲ್ಲದಂಥ ಅಥವಾ ತನಗೆ ಗೊತ್ತಿಲ್ಲದಂಥ ಭಾಷೆಯ ಅಥವಾ ಗೊತ್ತಿಲ್ಲದಂಥ ಜನರ ಮಧ್ಯದಲ್ಲಿ ಸೇವೆ ಮಾಡೋಣ, ಹೊಸ ಒಂದು ಸೇವೆನ ಪ್ರಾರಂಭಿಸೋಣ. ಈಗ ನೋಡಿ, ಆ ರೀತಿ ಹೇಳುವಾಗ ಯೇಸು ಸ್ವಾಮಿ ಬಗ್ಗೆ ಕೇಳದೇ ಇರುವಂಥವರು ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಯೇಸು ಸ್ವಾಮಿ ಬಗ್ಗೆ ಬಹುತೇಕ ಜನ ಕೇಳಿದ್ದಾರೆ. ಕೆಲವೊಬ್ಬರು ಯೇಸು ಕ್ರೈಸ್ತರ ದೇವರು, ಇನ್ನೂ ಕೆಲವೊಬ್ಬರು ಯೇಸು ಪ್ರವಾದಿ, ಇನ್ನೂ ಕೆಲವೊಬ್ಬರು ಯೇಸು ಸಹ ಒಬ್ಬರು ದೇವರು. ಈ ರೀತಿ ಎಲ್ಲ ನಂಬಿದವರೇ ಇದ್ದಾರೆ. ಬಹುತೇಕ ಜನರು ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದಾರೆ. ಅಪೊಸ್ತಲರ ಕಾಲದಲ್ಲಿ ಯೇಸು ಸ್ವಾಮಿ ಬಗ್ಗೆ ಕೇಳದಂಥವರೇ ಆಗಿದ್ದರು ಎಲ್ಲರೂ, ಆದರೆ ಈ ಕಾಲದಲ್ಲಿ ಕೇಳಿದ್ದಾರೆ. ಆದ್ರೇನು, ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದದಂಥ ಜನರನ್ನು ಗೋಲ್ ಮಾಡಿಕೊಂಡು ಸೇವೆ ಮಾಡುವಂಥ ಆ ಒಂದು ಕರೆ ಕೂಡ ಈ ಕಾಲದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಅಂದರೆ ಕೇಳದವರಿಗೆ ಕೇಳದವರಿಗೆ ಸುವಾರ್ತೆ ಹೇಳಿ, ಅಥವಾ ರಕ್ಷಣೆ ಹೊಂದದವರಿಗೆ, ನಾನು ಮತ್ತೆ ಈ ರೀತಿ ಕೂಡ ಬಿಡಿಸಿ ಹೇಳ್ತೇನೆ, ರಕ್ಷಣೆ ಹೊಂದಿದ ದೇವರ ಮಕ್ಕಳ ಸಭೆಗಳಲ್ಲಿ ಆರಾಧನೆ ಕೂಟಗಳಿಗೆ ಇದುವರೆಗೆ ಹೋಗದಂಥ ಅದಕ್ಕೆ ನಾನು ಹೇಳುವಂಥದ್ದು, ಅನೇಕ ಸಭೆಗಳ ವಿಭಾಗಗಳಾಗುವಂಥದ್ದನ್ನು ನಾವು ಕಾಣ್ತೇವೆ. ಆ ಸಭೆಗಳನ್ನು ವಿಭಾಗ ಅಂದರೆ ಹೇಗೆ ಅಂದರೆ, ಸಭೆಗಳನ್ನು ವಿಭಾಗಿಸಿ ಪ್ರತ್ಯೇಕ ಸ್ವಲ್ಪ ಜನರನ್ನು ನಡೆಸ್ಕೊಂಡು ಹೋಗುವಂಥದ್ದು. ಅದರ ಬಗ್ಗೆ ಪಾಸ್ಟರ್ ಅದೇ ಅಂದರೆ ಈ ಕರೆ ಇಲ್ಲದಂಥವರು ಅಥವಾ ಕರೆ ಇದ್ದರೂ ಕರೆಯನ್ನು ಸರಿಯಾಗಿ ಬಳಕೆ ಮಾಡದೆ ಏನು ಮಾಡ್ತಾರೆ, ಕೆಲವರು ಅದೇ ಸಭೆಯಲ್ಲಿ ಒಂದು 3-4 ಜನರನ್ನು ಸೇರಿಸ್ಕೊಂಡು ಪಾರ್ಶ್ವ ವಿರುದ್ಧ ಎತ್ತಿ ಕಟ್ಟಿ ಅಥವಾ ಏನೋ ವಿಷಯಗಳು ಇರ್ತವೆ ಅದನ್ನು ಹೇಳ್ಕೊಂಡು ಸಪ್ರೇಟಾಗಿ ಮಾಡುವಂಥದ್ದು. ಇದೆಲ್ಲ ದೇವರ ವಾಕ್ಯದ ಪ್ರಕಾರ ಇರುವಂಥ ಒಂದು ಸೇವೆಯ ವಿಧಾನ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಯಾರಿಗೆ ಆತನ ಬಗ್ಗೆ ಸಿಕ್ಕಿರಲಿಲ್ಲವೋ ಅಥವಾ ಯಾರಿಗೆ ಸುವಾರ್ತೆ ಸಿಕ್ಕಿರಲಿಲ್ಲವೋ ಅವರಿಗೆ ಸುವಾರ್ತೆ ಸಾರುವಂಥದ್ದೇ ಸರಿಯಾದ ಸುವಾರ್ತೀಕರಣದ ಒಂದು ರೀತಿ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಲ್ಲ ಮತ್ತು ಸಭೆಯಲ್ಲಿ ಭಿನ್ನಮತ, ಒಡಕು ಇದು ತರುವಂಥದ್ದು ಕೂಡ ದೇವರ ವಾಕ್ಯದಲ್ಲಿ ಬಹಳಷ್ಟು ಕಡೆ ಅದಕ್ಕೆ ವಿರುದ್ಧವಾಗಿ ಬರೆದಿರುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಅಂದರೆ ನಾವು ಪ್ರಕಟಣೆ ಪುಸ್ತಕ 2:2 ನೋಡ್ತೇವೆ, ಸುಳ್ಳು ಅಪೊಸ್ತಲರೇ ಅಂದರೆ ಸತ್ಯ ಅಪೊಸ್ತಲರಿರುವಲ್ಲಿ ಸುಳ್ಳು ಅಪೊಸ್ತಲರು ಇರ್ತಾರೆ. ಸತ್ಯ ಅಪೊಸ್ತಲರ ಸೇವೆಯನ್ನು ಸ್ಥಳಗಳಿಗೆ ಹೋಗಿ ಸ್ವಾರ್ಥ ಸಾರಿ ಜನರನ್ನು ರಕ್ಷಣೆಗೆ ನಡೆಸುವಂಥದ್ದು, ಸಭೆ ಸ್ಥಾಪಿಸುವಂಥದ್ದು. ಸುಳ್ಳು ಅಪೊಸ್ತಲರು ಇರುವಂಥ ಸಭೆಗೆ ವಿಭಾಗಿಸಿ ಅಲ್ಲಿ ಸೇವೆಗಳು ನಡೆಸುವಂಥದ್ದು ಅಲ್ಲ ಪಾಷೆ, ತಾವೇನು ಹೇಳ್ತೀರಿ? ಇವೆಲ್ಲ ಇವತ್ತಿನ ದಿವಸಗಳಲ್ಲಿ ಕಡೆ ಕಾಲಗಳಲ್ಲಿ ಇವೆಲ್ಲ ಹೆಚ್ಚೆಚ್ಚಾಗ್ತಾ ಹೋಗ್ತವೆ. ಆದರೆ ನಾವು ದೇವರ ಕರೆ ಹೊಂದಿ ನಮ್ಮ ಮನೆಯಲ್ಲಿ ಇಟ್ಟಿದ ನಂಬಿಕಸ್ಥರಾಗಿರೋಣ. ಮುಖ್ಯವಾಗಿ ಇಲ್ಲಿ ಸೇವೆ ಅನ್ನುವಾಗ 2 ವಿಚಾರಗಳು ಸಹ ಹೇಳ್ತೀನಿ. ಸಭೆಯಲ್ಲಂಥ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಸೇವೆ ಮಾಡ್ಬೋದು. ಹೌದು, ಅವನಿಗೆ ಪಾಸ್ಟೇ ಆಗಬೇಕಾಗಿಲ್ಲ, ಬೋಧಕನೇ ಆಗಬೇಕಾಗಿಲ್ಲ. ನಾವು ರೋಮಾಪತ್ರಿಕೆ 12:11 ಓದ್ತೇವೆ, ಜಾಗೃತಿಯು ಬೇಕಾಗಿರುವಲ್ಲಿ ಆಲಸ್ಯರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಇದು ರೋಮಪಟ್ಟಣದ ಸಭೆ ವಿಶ್ವಾಸಿಗಳಿಗೆ ಪೌಲು ಹೇಳಿದ ಮಾತು. ಅಂದರೆ ನೀನೊಂದು ಸಭೆಯಲ್ಲಿ ವಿಶ್ವಾಸಿಯಾಗಿದ್ದುಕೊಂಡು ಈ ಸಭೆಯ ಬೆಳವಣಿಗೆಗೋಸ್ಕರ, ಈ ಸಭೆಯನ್ನು ಬೆಳೆಸೋದಕ್ಕೋಸ್ಕರವಾಗಿ ನಿನ್ನ ಕೊಡುಗೆ ಅದರಲ್ಲಿ ಇದೆ. ನೀನು ಕೆಲಸ ಮಾಡಬೇಕು. ಅದಕ್ಕೆ ನೀನು ಪಾಸ್ಟರ್ ಆಗಬೇಕಾಗಿಲ್ಲ, ಬೋಧಕನಾಗಬೇಕಾಗಿಲ್ಲ, ಇವ್ಯಾಂಜಲಿಸ್ಟ್ ಅಂತೆಲ್ಲ. ಒಟ್ಟು ನಿನ್ನ ಸೇವೆ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಗೂ ಆಯಾ ಸಭೆಯ ಬೆಳವಣಿಗೆ ಅವನವನೇ ಮಾಡತಕ್ಕಂಥ ಕೆಲಸಗಳುಂಟು.
ನಾವು ಅದನ್ನೇ 1 ಕೊರಿಂಥ 15:58 ಸಹ ಓದ್ತೇವೆ. ಏನಂತಂದರೆ ಪಕ್ಕನದ ಪೌಲ ಹೇಳ್ತಾನೆ, ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಾಡುವ ಕಾರ್ಯ ಎಂದಿಗೂ ನಿಷ್ಫಲವಾಗೋದಿಲ್ಲ, ಇದೆಂದಿಗೂ ನಿಷ್ಫಲವಾಗೋದಿಲ್ಲ, ಆದ್ದರಿಂದ ಈ ಕೆಲಸವನ್ನು ನೀವು ಆಸಕ್ತಿಯಿಂದ ಮಾಡಿರಿ, ಯಾವಾಗಲೂ ಮಾಡಿರಿ ಅಂತೇಳಿ ಅವನು ಒತ್ತಾಯಪಡಿಸ್ತಾ ಇದ್ದಾನೆ. ನೀವು ಮಾಡ್ತಾ ಇದ್ದೀರಿ, ಇನ್ನೂ ಆಸಕ್ತಿಯಿಂದ ಮಾಡಿರಿ, ಇನ್ನೂ ಮಾಡಿರಿ ಅಂತೇಳಿ ಅವನು ಎಚ್ಚರಿಸ್ತಾ ಇದ್ದಾನೆ. ಸೇವೆ ಮಾಡಲಿಕ್ಕೆ ಸೇವಕರೇ ಪಾಸ್ಟರ್ಗಳೇ ಆಗಬೇಕಾಗಿಲ್ಲ. ಪ್ರತಿಯೊಂದು ಸಭೆ ವಿಶ್ವಾಸಿ ತನ್ನ ಸಭೆ ಅಭಿವೃದ್ಧಿಗೋಸ್ಕರ, ತನ್ನ ಊರಿನ ಜನರ ರಕ್ಷಣೆಗೋಸ್ಕರವಾಗಿ ಪ್ರತಿಯೊಬ್ಬ ವಿಶ್ವಾಸಿಯ ಕೊಡುಗೆ ಇದ್ದೇ ಇದೆ, ಅವನು ಮಾಡಲೇಬೇಕು. ಆದರೆ ಒಬ್ಬ ಸೇವಕನಾಗಿರೋವನ ಬಗ್ಗೆ ನಾವು ಓದುವಾಗ ಅದನ್ನು ಕರೆಕ್ಟಾಗಿ ಹೇಳಬೇಕಂತಂದರೆ, ದೇವರ ಸೇವಕನವನು ಪ್ರತ್ಯೇಕಿಸಲ್ಪಟ್ಟವರೊಳಗಿಂದ ಪ್ರತ್ಯೇಕಿಸಲ್ಪಟ್ಟವನು. ವಿಶ್ವಾಸಿಗಳೆಲ್ಲರೂ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರೇ, ಆದರೆ ಆ ಪ್ರತ್ಯೇಕಿಸಲ್ಪಟ್ಟವರಿಂದ ದೇವರು ತನ್ನ ವಿಶಿಷ್ಟ ಕೆಲಸಗಳಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟವರೇ ದೇವರ ಸೇವಕರು. ಹಾಗೆ ದೇವರು ಪ್ರತ್ಯೇಕಿಸಬೇಕು, ದೇವರು ಕರೆದಿರಬೇಕು. ಅಂಥವನು ಮಾಡೋ ಸೇವೆ ಅಸ್ಥಿರವಾಗಿರ್ತದೆ, ಉಳಿತದೆ, ಜನರಿಗೆ ಆಶೀರ್ವಾದವಾಗಿರ್ತದೆ. ಅವನ ಸೇವೆಯಲ್ಲಿ ದೇವರ ಕಾರ್ಯಗಳು ನಡೀತವೆ. ಮತ್ತು ಕೆಲವರು ದೇವರಿಂದ ಕರೆಯಲ್ಪಡದೇ ಕೆಲಸಕ್ಕೆ ಹೋಗ್ತಾರೆ. ಆದರೆ ಏನಾಗ್ತದೆ, ಅವರು ಏನು ಮಾಡ್ತಾರೆ, ಅವ್ರು ಮಾಡೋ ಕೆಲಸಗಳಿಂದ ಇದ್ದ ಒಳ್ಳೆಯ ಸೇವೆಗಳಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಡೀತವೆ. ಬಟ್ ಇವೆಲ್ಲ ಈ ಕಡೆ ದಿವಸಗಳಲ್ಲಿ ಇರುವಂಥದ್ದೇ. ಆದರೆ ಇವುಗಳಲ್ಲಿ ವಾಕ್ಯದಲ್ಲಿ ಓದ್ತೇವೆ. ಹಾಗೆ ನಾವು ದೇವರು ನಮಗೆ ಕೊಟ್ಟಂಥ ಕೆಲಸಗಳ ಬಗ್ಗೆ ನಾವು ಜಾಗ್ರತೆಯಿಂದ ಮುಂದೆ ಹೋಗ್ಬೇಕಷ್ಟೇ. ಹಾಗಾದರೆ ಪಾಸ್ಟರ್, ಈಗ ಆದಿ ಸಭೆಯಲ್ಲಿ ಒಂದು ಕ್ರಮ ಮತ್ತು ಒಂದು ಶಿಸ್ತು, ಆರಾಧನೆಯಲ್ಲಿ ಕ್ರಮ ಇತ್ತು ಅಥವಾ ಸೇವೆಯಲ್ಲಿ ಕೂಡ ಕ್ರಮ ಇತ್ತು, ಶಿಸ್ತು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಇಂದಿನ ಸಭೆಗಳಲ್ಲಿ ಕೂಡ ನಾವು ಅಳವಡಿಸಿದ್ರೆ ಎಷ್ಟು ಒಳ್ಳೆಯದಲ್ಲ ಪಾಸ್ಟರ್? ಖಂಡಿತವಾಗಿ. ಅದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ಆರಾಧನೆ ವಿಷಯದಲ್ಲಿ ಮತ್ತು ಸೇವೆ ವಿಷಯದಲ್ಲಿ, ಸೇವೆಗೆ ಹೋಗೋದರ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಶಿಸ್ತನ್ನು ನಾವು ಅಳವಡಿಸುವುದಾದರೆ ಎಷ್ಟು ಚೆನ್ನಾಗಿರ್ತದೆ ಅಂತೇಳಿದರೆ ನಮ್ಮ ದೇಶ ಕರ್ತನನ್ನು ಬೇಗ ಕಂಡುಕೊಳ್ತದೆ. ಅಥವಾ ಇನ್ನು ಕರ್ತನನ್ನು ಕಂಡುಕೊಳ್ಳಲಿಕ್ಕೆ ನಾವು ಒಂದು ಶತಮಾನವಾಗಲಿ ಅಥವಾ 1000 ವರ್ಷಗಳ ಕಾಲ ದಾಟುವಂಥ ಅಥವಾ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ನೋಡಿ, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಸಿಕ್ಕಂಥ ಸಮಯದಲ್ಲಿ ಹೆಚ್ಚು ಕಡಿಮೆ ಸೆನ್ಸಸ್ ಲೆಕ್ಕಗಳಲ್ಲಿ 2.5-3% ಇತ್ತು. ಈಗಲೂ ಕೆಲವು ಸೆನ್ಸಸ್ಗಳಲ್ಲಿ 2.5-3, ಇನ್ನೂ ಕೆಲವು ಸೆನ್ಸಸ್ಸಲ್ಲಿ 5 ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹೋಗಿ ಒಂದು 50%ಗೆ ಬರಬೇಕಾದ್ರೆ ಈಗಿನ ಮಟ್ಟದಲ್ಲಿ ಹೋಗೋದಾದರೆ ಕನಿಷ್ಠ 1000 ವರ್ಷ ಆದರೂ ಹೋಗಬೇಕಾಗ್ತದೆ. ಆದರೂ ಕೂಡ ಅವರ ಉಳಿದ ಜನಸಂಖ್ಯೆ ಕೂಡ ಬೆಳೀತಾ ಇರ್ತದೆ. ಆದರೆ ಆ ಒಂದು ಆರಾಧನೆಯಲ್ಲಿ, ಪರಿಶುದ್ಧತೆಯಲ್ಲಿ ಅಥವಾ ಬೋಧನೆಗಳಲ್ಲಿ, ಸೇವೆಯಲ್ಲಿ, ಎಲ್ಲ ವಿಷಯದಲ್ಲಿ ಶಿಸ್ತು, ಒಂದು ಕ್ರಮ ಇರುವುದಾದರೆ ಈ ಸೇವೆ ಆದಷ್ಟು ಬೇಗ ಬೆಳೀತದೆ. ನೋಡಿ, ಈ ಯುರೋಪ್ ಖಂಡದಲ್ಲಿ ಯಾಕೆ ಬೆಳೀತು ಅಂತೇಳಿದರೆ ಅಲ್ಲಿ ಬಹುತೇಕ ಜನರು ಈ ಒಂದು ಕ್ರಮವನ್ನು ಇಟ್ಕೊಂಡಿದ್ರು ಅಥವಾ ಒಂದು ಶಿಸ್ತಿತ್ತು. ಅದಕ್ಕೆ ಅಷ್ಟು ವಿರೋಧ ಮಾಡಿದಂಥ ಅಥವಾ ಯುರೋಪ್ ಖಂಡದಲ್ಲಿ ಆದಿಮ ಕಾಲದ ಆ ಒಂದು 2-3 ಶತಮಾನಗಳಲ್ಲಿ ಕೊಟ್ಟಂಥ ಹಿಂಸೆ ಜಗತ್ತಿನ ಯಾವ ಭಾಗದಲ್ಲೂ ಬರಲಿಲ್ಲ. ಅಂಥ ದೊಡ್ಡ ಹಿಂಸೆಯನ್ನು ಸಭೆಗೆ ಕೊಟ್ಟರೂ ಕೂಡ ಒಂದು 300 ವರ್ಷಗಳು ದಾಟುವಾಗ ಇಡೀ ಯುರೋಪ್ ಖಂಡ ಪೂರ್ತಿಯಾಗಿ ಕರ್ತನ ಕಡೆಗೆ, ನಂತರ ಕೆಲವೊಬ್ಬರು ಮಾನಸಾಂತರ ಹೊಂದದೇ ಕೂಡ ಬಂದರೂ ಕೂಡ, ಆದರೆ ಬಹುತೇಕ ಜನರು ಕರ್ತನ ಮಾರ್ಗಕ್ಕೆ ಬರಲಿಕ್ಕೆ ಅವರಿಗೆ ಅವಕಾಶ ಆಯಿತು. ಯಾಕಂತೇಳಿದರೆ ಅಲ್ಲಿದ್ದಂಥ ವಿಶ್ವಾಸಿಗಳ ಒಂದು ಕ್ರಮ. ಆದರೆ ನಮ್ಮ ದೇಶಕ್ಕೆ ಸುವಾರ್ತೆ ಬಂದು ಹೆಚ್ಚು ಕಡಿಮೆ ಯುರೋಪಿಗೆ ಹೋದಂಥ ಕಾಲದಲ್ಲಿ ನಮ್ಮ ದೇಶಕ್ಕೆ ಬಂದಿತ್ತು 2000 ವರ್ಷಗಳಾಯಿತು. ಆದರೆ ಆ ಒಂದು ಆರಾಧನೆ ಅಥವಾ ಸೇವೆ ವಿಷಯದಲ್ಲಿ ಹೌದು, ಯೇಸುವಿನ ಶಿಷ್ಯ ಇಲ್ಲಿ ಬಂದರು ಅಂತ. ಆದರೆ ಆ ಒಂದು ಸುವಾರ್ತೆ ಕೆಲವೊಬ್ಬರಲ್ಲೇ ಅದು ಅಡಗಿ ಹೋಯ್ತು ಅಥವಾ ಏನಂತ ಹೇಳ್ಬೋದು, ಅದು ಹೊರಗಡೆ ಬರಲೇ ಇಲ್ಲ. ಆ ಸುವಾರ್ತೆಯನ್ನು ಸೇವೆ ವಿಷಯದಲ್ಲಾಗಲಿ, ದೇವರ ವಾಕ್ಯದ ವಿಷಯದಲ್ಲಾಗಲಿ, ಆರಾಧನೆ ವಿಷಯದಲ್ಲಾಗಲಿ ಯುರೋಪ್ ಖಂಡದಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಅಲ್ಲಿನ ಶಿಷ್ಯರು, ಅಲ್ಲಿನ ದೇವರ ಮಕ್ಕಳು ತೋರಿಸಿದಂಥ ಆ ಒಂದು ಆಸಕ್ತಿಯನ್ನು ಇಲ್ಲಿನವರು ಅಥವಾ ನಮ್ಮ ಪೂರ್ವಜರು ತೋರಿಸಲಿಲ್ಲ. ಹೋಗಲಿ, ಅವರು ತೋರಿಸಲಿಲ್ಲ. ನಾವಾದರೂ ಆ ಒಂದು ಲೆಕ್ಕದಲ್ಲಿ ಬೆಳವಣಿಗೆ ಆಗೋದಾದರೆ ಖಂಡಿತವಾಗಿ ನಮ್ಮ ದೇಶ ಇನ್ನೂ ಬೇಗ, ಇನ್ನೂ ಸ್ವಲ್ಪ ಕೆಲವು ದಿನಗಳಲ್ಲಿ ಬಹಳಷ್ಟು ಜನರು ಕರ್ತನನ್ನು ಕಂಡುಕೊಳ್ಳಲಿಕ್ಕೆ, ಸಭೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಅಂದರೆ ಆದಿ ಸಭೆಯ ಒಂದು ಮಾದರಿಯನ್ನು ನಾವು ಇವತ್ತಿನ ದಿನಗಳಲ್ಲಿ ನಾವು ಸ್ವೀಕರಿಸಿದರೆ ಖಂಡಿತವಾಗಿ ನಮ್ಮ ಸಭೆ ಕೂಡ ಬೆಳವಣಿಗೆ ಆಗುತ್ತದೆ. ಯಾಕಂದರೆ ಆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಬ್ಬನಿದ್ದ ಮೊದಲು, ನಂತರ 12 ಜನ ಶಿಷ್ಯರಾದರು, ಲೂಕ 6:12 ನೋಡ್ತೇವೆ. ನಂತರ ಲೂಕ 10:1 70 ಜನ ಆದರು. ಅಪೊಸ್ತಲತೆ 1:13-14 ವಾಕ್ಯಕ್ಕೆ 15ನೇ ವಾಕ್ಯ 1:15ಕ್ಕೆ ಬರುವಾಗ 120 ಜನರಾದರು. ಆ ಪುಸ್ತಕತೆ 2:41ಕ್ಕೆ ಬರುವಾಗ 3000 ಜನ ಆದರು. ಆ ಪುಸ್ತಕತೆ 4:4ಕ್ಕೆ ಬರುವಾಗ ಅದೇ ಗಂಡಸರ ಸಂಖ್ಯೆನೇ 5000 ಆಯಿತು ಅಲ್ಲ. ಅದೇ ರೀತಿಯಲ್ಲಿ ಆ ಪುಸ್ತಕತೆಯ
9:32-35 ವಾಕ್ಯಕ್ಕೆ ಹೋಗುವಾಗ 2 ಹಳ್ಳಿಗಳು ದೇವರ ಕಡೆ ತಿರ್ಕೊಂಡು ಅನನ್ಯ ಎಂಬುದಾಗಿರುವ ಒಬ್ಬ ವ್ಯಕ್ತಿ ಪಾರ್ಶ್ವವಾಯುವಿಗೆ ಗುಣವಾಗುವಾಗ, ಆ ಪುಸ್ತಕ 9:42 ದೊರಕಳು ಸತ್ತದರಲ್ಲಿ ಎದ್ದು ಬಂದಾಗ ಆ ಪ್ರಾಂತ್ಯವೇ ಇಡೀ ರಕ್ಷಣೆ ಹೊಂದಿತ್ತು. ಹಾಗೆ ಮುಂದುವರಿಯುತ್ತಾ ಹೋಗ್ತೇವೆ. ಸಭೆ ಸಾವಿರವಾಗಿ ಬೆಳೆಯುವಂಥದ್ದನ್ನಲ್ಲಿ ನಾವು ಕಾಣ್ತೇವೆ. ಅದೇ ಮಾದರಿ ಇವತ್ತಿನ ದಿನಮಾನಗಳಲ್ಲಿ ನಾವು ಸ್ವೀಕರಿಸುವುದಾದರೆ ಇಂದಿನ ಸಭೆಗಳು ಕೂಡ ಅದೇ ಒಂದು, ಆದರೆ ಕ್ವಾಂಟಿಟಿ ಒಳ್ಳೆಯದು, ಅದು ಕ್ವಾಲಿಟಿ ಇರಬೇಕು. ಹೌದು, ಇವತ್ತು ಕ್ವಾಂಟಿಟಿ ತುಂಬ ಇದೆ, ಕ್ವಾಲಿಟಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಅಂದರೆ ಕ್ವಾಂಟಿಟಿ ಜೊತೆಯಲ್ಲಿ ಕ್ವಾಲಿಟಿ ಉಪದೇಶ ನಾವು ತಗೊಂಡ್ರೆ ಖಂಡಿತ ನಮ್ಮ ಇಂದಿನ ಸಭೆಗಳು ಆಸ್ವಾದ ಹೊಂದೋದಕ್ಕೆ ಸಾಧ್ಯ ಅಲ್ಲ ಭಾಷೆ? ಖಂಡಿತವಾಗಿ ನಮ್ಮ ದೇಶದ ಜನಸಂಖ್ಯೆಯನ್ನು ಇಟ್ಟು ನೋಡೋದಾದರೆ ನಮ್ಮ ಕ್ವಾಂಟಿಟಿನೂ ಕಡಿಮೆ ಅಂತಲೇ ಹೇಳ್ಬೋದು. ಹೌದಲ್ಲ? ಅಲ್ಲದೆ ಕ್ರೈಸ್ತರ ಜನಸಂಖ್ಯೆಯನ್ನು ನೋಡಿದರೆ 5-6 ಕೋಟಿ ಜನ ಇದ್ದಾರೆ. ಆದರೆ ದೇಶದ ಒಟ್ಟು ಜನಸಂಖ್ಯೆ ನೋಡುವಾಗ ಕ್ವಾಂಟಿಟಿ ಕಡಿಮೆ ಮತ್ತು ಕ್ವಾಲಿಟಿ ಇನ್ನಷ್ಟು ಜಾಸ್ತಿ ಆಗಬೇಕು. ಹೌದು, ಖಂಡಿತ. ಧನ್ಯವಾದಗಳು ಪಾಸ್ಟರ್ ಜೋಸೆಫ್ ಚಿಕ್ಕಜಮಖಂಡಿ, ತಮಗೂ ಧನ್ಯವಾದ. ಪಾಸ್ಟರ್ ಅಬ್ರಾಮ್ ಅವರೇ, ತಮಗೂ ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ನಮ್ಮೊತ್ತಿಗೆ ಚರ್ಚೆ ಮಾಡಿದ್ದಕ್ಕೋಸ್ಕರವಾಗಿ. ಪ್ರಿಯ ವೀಕ್ಷಕರೇ, ನಾವು ಆದಿ ಸಭೆ ಮತ್ತು ಇಂದಿನ ಸಭೆಗಳ ಕುರಿತಾಗಿ ನಾವು ಚರ್ಚೆಗಳನ್ನು ಮಾಡೋದಕ್ಕೋಸ್ಕರ ಈ ಒಂದು ಸಮಾಲೋಚನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಅನೇಕ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಂಡಿರುತ್ತೀರಿ ಎಂಬುದಾಗಿ ನಾವು ನಂಬುತ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ಮೂಲಕ ಇನ್ನೂ ಹೆಚ್ಚಾದ ಆಶೀರ್ವಾದ ಹೊಂದಿಕೊಳ್ಳ್ರಿ. ಒಂದು ವೇಳೆ ನೀವು ಆಶೀರ್ವಾದ ಹೊಂದಿಕೊಳ್ಳುವುದಾದರೆ ನಿಮ್ಮ ಸಾಕ್ಷಿಗಳನ್ನು ನಮ್ಮ ವಾಟ್ಸಪ್ಪಲ್ಲಿಯೋ ಪತ್ರ ಬರೆದು ಫೋನ್ ಕರೆ ಮೂಲಕವಾಗಿಯೋ ನಮಗೆ ತಿಳಿಸಬಹುದು. ಅಥವಾ ನಿಮ್ಗೆ ಏನಾದರೂ ಸವಾಲುಗಳಿರುವುದಾದರೆ ಅದನ್ನು ಕೂಡ ನಮ್ಮ ಹತ್ರ ನಮಗೆ ತಿಳಿಸುವುದಾದರೆ ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ಕೂಡ ಸೂಕ್ತ ದೇವ ಸೇವಕರ ಮೂಲಕವಾಗಿ ನಾವು ನಿಮಗೆ ತಿಳಿಯಪಡಿಸುತ್ತೇವೆ. ಮತ್ತು ಒಂದು ಹೊಸದಾಗಿ ಹುಟ್ಟಿದ ಒಂದು ಸಭೆಯಲ್ಲಿ ನೀವು ಇದ್ದುಕೊಂಡು ದೇವರನ್ನ ಆರಾಧಿಸಿರಿ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ಮತ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು.